ಹೊರಗಡೆಗೆ ಅವರ ಬದುಕಿಗೋಸ್ಕರ ವಲಸೆ ಹೋಗ್ತಾ ಇದ್ದಾರೆ. ತಡೆಗೆ ಸಮುದ್ರ ಇದೆ, ವೃತ್ತಿ ಇದೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇವನ್ನೆಲ್ಲ ಕೂಡ ಬದುಕು ಕಟ್ಕೊಳ್ಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಒಂದೊಂದೇ ಒಂದೊಂದು ಸ್ಟೇಜ್ ಮಾಡ್ತೀವಿ. ಈಗ ನಾನು ನಾಳೆ ಅನೌನ್ಸ್ ಮಾಡ್ದಂಗೆ ಹೊಸ ಟೂರಿಸಂ ಪಾಲಿಸಿ ಕರಾವಳಿ ಪ್ರದೇಶಕ್ಕೆ ಮಾಡಿದ್ದೀವಿ. ಅನುಕೂಲ ಆಗ್ತದೆ. ಸರ್, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಮೈಸೂರಿನ ಮಾತನ್ನು ಹೇಳಿದ್ದಾರೆ. ಈಗಲೇ ನೀವು ನಮ್ಮ ಕಾಂಗ್ರೆಸ್ ಕಚೇರಿಯನ್ನು ಕಟ್ಕೊಳ್ಳಿ, ಸರ್ಕಾರ ಯಾವ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, ಈಗಲೇ ಕಟ್ಕೊಳ್ಳಿ. ಇಲ್ಲದ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ ಅಂತ ಇದೆಲ್ಲ ಬೇರೆ ಬೇರೆ ಪಾರ್ಟಿ ಸ್ಪ್ಲಿಟ್ ಆದಾಗ ಬೇರೆ ಬೇರೆ ವರ್ಷಕ್ಕೆಲ್ಲ ಹೊಂಟೋಗಿತ್ತು. ಈ ವರ್ಷ 100 ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿ 100 ವರ್ಷ ಆಯಿತು. 100 ಕಚೇರಿ ಒಂದೇ ವರ್ಷ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ಜವಾಬ್ದಾರಿ ವಹಿಸಿದ್ದು. ಅವ್ರಿಗೆಲ್ಲ ತಿಳುವಳಿಕೆ ಹೇಳಿದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ, ಕಾಂಗ್ರೆಸ್ ಶಾಸಕರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ದುಡ್ಡು ಕೊಡಿ, ಇಲ್ಲಾಂದ್ರೆ ಬಿಜೆಪಿ ಅವ್ರ 50-100 ಕೋಟಿ ರೂಪಾಯಿ ಅವ್ರ ಕಡೆ ಹೋಗ್ತೀವಿ ಅಂತ ಹೇಳ್ತಾರೆ. ಅವ್ರು ಮುಚ್ಕೊಳ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವ್ರನ್ನ ಇವತ್ತು ಕರೆದ ಮಾತಾಡೋಕ್ಕಾಗಿಲ್ಲ. 1000 ಕೋಟಿ ನನ್ನ ಹತ್ರ ಇದೆ ಅಂತ ಇದನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಅವರು ವಿಜೇಂದ್ರ ಅಟ್ಲೀಸ್ಟ್ ಇಡಿಗೋ CBIಗೋ ಇಲ್ಲಾಂದ್ರೆ ಅವರ ಹೋಮ್ ಮಿನಿಸ್ಟರ್ಗೋ ಬಂದು ಎನ್ಕ್ವೈರಿ ಮಾಡಿಸ್ಬೇಕಾಯ್ತಲ್ಲ. ಇಲ್ಲಾಂದ್ರೆ ಯಾರು ಕೊಟ್ಟರು, ಏನು ಕೊಟ್ಟರು ಅಂತ ಕಲೆಕ್ಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದು ಯಾರಿಗೋಸ್ಕರ ಹೇಳಿದ್ದು? ಅದನ್ನ ಮುಚ್ಕೊಳ್ಳಿಕ್ಕೆ ಸುಮ್ಮನೆ ನಮ್ಮವ್ರ ಮೇಲೆ ರದ್ದು ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ, ಅದಕ್ಕೋಸ್ಕರ BPL ಕಾರ್ಡ್ ಎಲ್ಲ ರದ್ದು ಮಾಡ್ತಿದ್ದಾರೆ. BPL ಇಲ್ಲ, ಯಾವ ಕಾರ್ಡು ರದ್ದು ಮಾಡೋದಿಲ್ಲ, ಯಾವ 5 ಗ್ಯಾರಂಟಿನೂ ರದ್ದು ಮಾಡೋದಿಲ್ಲ. ಇನ್ನ 8 ವರ್ಷ ಸರ್, ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ವೈರಲ್ ಆದ ಮೇಲೂ ಸಹಿತ ಅವರು ಪ್ರಚಾರ ಕೊಡ್ತಾ ಇದ್ದಾರೆ ಅಷ್ಟೇ. ನಾವು ಬಡವರಿಗೆ ಸಹಾಯ ಮಾಡ್ತಾ ಇದೀವಿ ಅಂತ ನಮ್ಮ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಕೊಡ್ಲಿ ಬಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.